ಅಕ್ಕಿ ತರಿ ಗೊಜ್ಜು ಉಪ್ಪಿಟ್ಟು ಮಾಡೋಕ್ಕೆ. ದಿಸ್ ಇಸ್ ಅ ಕೈಂಡ್ ಆಫ್ ಉಪ್ಮಾ ವಿಚ್ ಇಸ್ ಡನ್ ವಿತ್ ಪುಳಿಯೋಗರೆ ಮಿಕ್ಸ್ ಕೈಂಡ್ ಆಫ್ ಎ ಥಿಂಗ್. This is beaten rice flour or coarsely grinded rice. This is regular rice which my mother uses at home. In a mixie she just grinds it and coarsely she makes a powder. Otherwise this is largely available in grocery stores called as idli tari or akki tari. ಇದು ಅಕ್ಕಿ ತರಿ, ಇದು ಮನೇಲೆ ಮಾಡ್ಕೊಂಡಿರೋದು. ಮಾಮೂಲಿ ಅಕ್ಕಿನ ಮಿಕ್ಸಿಲಿ ಹಾಕ್ಕೊಂಡು ತೊಳೆಯೋ ಗೋಜಿ ಏನಿಲ್ಲ, ಮಾಮೂಲಿ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿರೋದು. ಇಲ್ಲಾಂದರೆ ಅಂಗಡಿಯಲ್ಲಿ ಅಕ್ಕಿ ತರಿ ಅಥವಾ ಇಡ್ಲಿ ತರಿ ಅನ್ನೋ ಹೆಸರು ಸಿಗುತ್ತೆ. ಇದಿವಾಗ ಹುರ್ಕೊಳ್ಳುತ್ತೆ. ಬಾಣಲೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ this will be fried now. Fried now. To a pan add thick bottom pan, keep the flame low, add some oil and ghee and add this akki tari. Fry it in low flame. ಇದು ಹುರ್ಕೋಬೇಕು ಕೆಂಪಾಗೋ ತನಕ. For 4 to 5 people we are using in this glass almost 1.25 1 ಕಾಲು ಲೋಟ ಉಪಯೋಗಿಸ್ತಿದೆ. 4 ರಿಂದ 5 ಜನಕ್ಕೆ ಈ ಪ್ರಮಾಣ. Water is little large in quantity. The ratio for 1 glass of this akki tari 3.5 glasses of water. ಇದು ನೀರಿನ ಪ್ರಮಾಣ, ನೀರು ಜಾಸ್ತಿ ಇರುತ್ತೆ ಈ ಅಕ್ಕಿ ತರಿಗೆ. ಇದಿಲ್ಲ ಅಂದರೆ ಬೇಯೋದಿಲ್ಲ, ಹಾಗೆ ಗಟ್ಟಿ ಬಂದು ಅದು ಅರ್ಗೋದಿಲ್ಲ ನೀರು ಹಾಕಲಿಲ್ಲ ಅಂದ್ರೂ. ತಿಂದರೆ ಒಂದು ಲೋಟ ಅಕ್ಕಿ ತರಿಗೆ 3.25 ಲೋಟದಷ್ಟು ನೀರು. ಇನ್ನು ಬೇಕಿದ್ರೆ ಮೇಲೆ ಹಾಕೋಬೋದು ಬೆಂದಿಲ್ಲ ಅಂತ ಅನಿಸಿದ್ರೆ. ಯು ಕ್ಯಾನ್ ಆ್ಯಸ್ ವೆಲ್ ಆ್ಯಡ್ ಆರ್ ಸ್ಪ್ರಿಂಕಲ್ ಲಿಟಲ್ ಮೋರ್ ವಾಟರ್ ಇಫ್ ಯು ಫೀಲ್ ದಟ್ ಅಟ್ ದ ಎಂಡ್, ಇಫ್ ಯು ಫೀಲ್ ದಟ್ ಇಟ್ ಇಸ್ ನಾಟ್ ಕುಕ್ಡ್. Meanwhile, keep water for boiling alongside as well. ನೀರು ಕುದಿಯೋಕ್ಕೆ ಪಕ್ಕದಲ್ಲಿ ಇಟ್ಕೊಂಡಿರಿ. ಅದ ನಂತರ ಒಗ್ಗರಣೆ ಜೊತೆಗೆ ಸೇರಿ. ದಿಸ್ ಹ್ಯಾಸ್ ಲೈಟ್ಲಿ ಚೇಂಜ್ ದ ಕಲರ್. ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಿದೆ. ಇವಾಗ ತೆಕ್ಕೊಳ್ಳುತ್ತೆ ಇದನ್ನು. ಆಫ್ಟರ್ ಯು ಫೀಲ್ ದಿಸ್ ಇಸ್ ಬೀನ್ ಫ್ರೈಡ್, ರಿಮೂವ್ ಫ್ರಮ್ ದ ಪ್ಯಾನ್, ಅದರ್ವೈಸ್ ಇಟ್ ವಿಲ್ ಕೀಪ್ ಕುಕಿಂಗ್ ಇನ್ ದ ಹೀಟ್ ಆಫ್ ದ ಪ್ಯಾನ್. ಇದು ಹುರಿದಿದೆ ಅಂತ ಅನಿಸಿದಾಗ ತೆಕ್ಕೊಳ್ಳಿ ಪ್ಯಾನಿಂದ, ಇಲ್ಲಾಂದರೆ ಶಾಖಕ್ಕೇನೆ ಅದು ಇನ್ನು ಹುರಿತಾನೆ ಇರುತ್ತೆ, ಕಪ್ಪಾಗೋ ಸಾಧ್ಯ. ಈಗ ಈ ಉಪ್ಪಿಟ್ಟಿಗೆ ಒಗ್ಗರಣೆಗೆ ಬಾಣಲೆಗೆ ತುಪ್ಪ ಎಣ್ಣೆ. ಟು ಅ heated pan add some ghee and oil to make seasoning for this upma now. To a heated pan add mustard seed, let it splutter, then add chana dal and urad dal. ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕೊಂಡು ಚಿಟ್ಗುಟ್ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ನಂತರ ಕರಿಬೇವು ಸೊಪ್ಪು, ಕರಿ ಲೀವ್ಸ್, ಹಿಂಗ್, ಅಸಫಟೀಡ, ಫ್ರೈ ದಿಸ್ ಲಿಟಲ್ ಬಿಟ್ ಅಂಟಿಲ್ ದ ದಾಲ್ ಟರ್ನ್ಸ್ ಲಿಟಲ್ ರೆಡ್. ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಳಿ ಬೇಳೆ ಎಲ್ಲ. ಸಮ್ ರೆಡ್ ಚಿಲ್ಲಿ ಫಾರ್ ಫ್ಲೇವರ್. ಒಂದೇ ಒಂದು ಕೆಂಪು ಮೆಣಸಿನ್ಕಾಯಿ, ಆಪ್ಷನಲ್ ಇದು, ಸುಮ್ಮನೆ ಪರಿಮಳಕ್ಕಷ್ಟೇ. ಈಗ ಈ ಗೊಜ್ಜಿನ ಪುಡಿ ಹಾಕ್ಕೊಂಡು ಇವು ಎಣ್ಣೆಯಲ್ಲೇ ಅದನ್ನು ಸ್ವಲ್ಪ ಕೈ ಆಡಿಸ್ಬೇಕು. ದಿಸ್ ಇಸ್ ಟ್ಯಾಮರಿಂಡ್ ಗೊಜ್ಜು ಪೌಡರ್. ದ ವಿಡಿಯೋ ಆಫ್ ಮೇಕಿಂಗ್ ಆಫ್ ವಿಚ್ ವಿಲ್ ಬಿ ಇನ್ ದ ಡಿಸ್ಕ್ರಿಪ್ಷನ್. ಈ ಗೊಜ್ಜು ಪುಡಿ ಮಾಡೋ ವಿಧಾನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. This is largely called as puliyogre mix or something in that name, puliyogre mix. This is homemade. It is available as well in the MT or other brand, even that can be used. This is fried a little now.
Boiling water will be added. ಸ್ವಲ್ಪ ಕೈ ಆಡಿಸಿದ ನಂತರ ಇವಾಗ ಕುದಿತಿರೋ ನೀರನ್ನ ಅಳತೆ ಮಾಡಿಕೊಂಡು ಹಾಕೊಳ್ಳಿ. Add salt to this water while it is coming to boil. ಉಪ್ಪು ಹಾಕೊಳ್ಳಿ ನೀರು ಕುದಿಯೋಕ್ಕೆ ಇಟ್ಟಿದ್ದಾಗ. Some jaggery as well. ಬೆಲ್ಲ, ಇದು ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಿಡಿಯುತ್ತೆ. ದಿಸ್ ವಿಲ್ ಟೇಕ್ ಲಿಟಲ್ ಮೋರ್ ಇನ್ ಕ್ವಾಂಟಿಟಿ ಜಾಗರಿ. ತುರ್ಕೊಂಡಿರೋ ಕಾಯಿ, ಹಸಿ ಕಾಯಿ ತುರಿ. ದಿಸ್ ಇಸ್ ಗ್ರೇಟೆಡ್ ಫ್ರೆಶ್ ಕೋಕೋನಟ್. ಆಲ್ಸೋ ಡ್ರೈ ಕೊಪ್ರಾ, ಗ್ರೇಟೆಡ್ ಕೊಪ್ರಾ ಕ್ಯಾನ್ ಬಿ ಆಡೆಡ್ ಆಸ್ ವೆಲ್ ಇಫ್ ದಿಸ್ ಇಸ್ ನಾಟ್ ಅವೈಲಬಲ್. ಹಸಿ ಕಾಯಿ ತುರಿ ಇಲ್ಲ ಅಂದರೆ ಕೊಬ್ಬರಿ ಕೂಡ ತುರಿದು ಹಾಕೋಬಹುದು. Let this come to full boil and then add the fried akki tari. Keep stirring as you add, otherwise it will create lumps. ಇದು ನೀರು ಕುದಿಯಕ್ಕೆ ಬಂದಮೇಲೆ ಹುರ್ಕೊಂಡಿರೋ ಅಕ್ಕಿ ತರಿ ಹಾಕ್ಕೊಳ್ಳಿ. ಹಾಕ್ತಾ ಕೈ ಆಡಿಸ್ಕೊಳ್ಳಿ, ಇಲ್ಲ ಅಂದರೆ ಅದು ಗಂಟು ಬರೋ ಸಾಧ್ಯತೆ ಇದೆ. As you can see, this looks very watery, but after a while it will all get absorbed. ಇದು ತುಂಬ ನೀರಾದಂಗೆ ಕಾಣುತ್ತೆ, ಬಟ್ ಆದರೆ ಅಕ್ಕಿ ತರಿ ಎಲ್ಲ ಹೀರ್ಕೊಳ್ಳುತ್ತೆ ಸ್ವಲ್ಪ ಹೊತ್ತಿಗೆ ಎಲ್ಲ ನೀರನ್ನ. ಸ್ವಲ್ಪ ಕಲಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಡಿ. ಮಿಕ್ಸ್ ಇಟ್ ವೆಲ್ and then just close the lid and let it cook. This has been cooking for a while now. As you can see, the water is all absorbed. In between, just keep stirring so that it doesn't start burning from the bottom, and let it cook for a while now. ಇದು ನೀರೆಲ್ಲ ಇಂಗಿದೆ. ಮಧ್ಯದಲ್ಲಿ ಕೈ ಆಡಿಸ್ತೀರಿ ತಳ ಹತ್ತದಿಲ್ಲ ಅಂತ ನೋಡ್ಕೊಳ್ಳೋದಕ್ಕೆ. ಬೇಯಕ್ಕೆ ಬಿಡಬೇಕು. ಇದು ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ ಬೇಯಕ್ಕೆ. ದಿಸ್ ವಿಲ್ ಟೇಕ್ more time than the regular upma, rava made upma to cook. Also, this can be made with some bansi rava. Bansi rava is coarsely powdered wheat. This is coarsely powdered rice, but bansi rava is a coarsely powdered wheat one. In that also you can make in the same way. Even that takes about 3.5 glasses of water for 1 glass of rava. ಇದು ಬನ್ಸಿ ರವೆನಲ್ಲೂ ಮಾಡ್ಕೋಬಹುದು. ನೀರಿನ ಪ್ರಮಾಣ ಇದೇ ಥರ 1ಕ್ಕೆ 3.5 ಅಷ್ಟು ನೀರು ಹಾಕ್ಕೊಂಡು ಮಾಡೋದು. ದಿಸ್ ಇಸ್ ಕುಕ್ಡ್ ಫುಲ್ಲಿ ಆ್ಯಂಡ್ ನೌ ಆ್ಯಡ್ ಕೊರಿಯಾಂಡರ್ ಲೀಫ್. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದು ಪೂರ್ತಿ ಬೆಂದಿದೆ. ಈ ಹಂತದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಇದು ಮುಂಚೆನೇ ಮಾಡಿಟ್ಕೊಂಡಿರೋ ಕಡಲೆ ಬೀಜ ಒಗ್ಗರಣೆ. ಇದ್ರದ್ದು ಮಾಡೋ ವಿಧಾನ ಬೇರೆ ವಿಡಿಯೋ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ದಿಸ್ ಈಸ್ ಪ್ರೀವಿಯಸ್ಲಿ ಪ್ರಿಪೇರ್ಡ್ ಗ್ರೌಂಡ್ನಟ್ ತಡ್ಕಾ ಆರ್ ಸೀಸನಿಂಗ್. ಆ್ಯಡ್ ದಿಸ್ ಆಸ್ ವೆಲ್. ಮೇಕಿಂಗ್ ಆಫ್ ದಿಸ್ ತಡ್ಕಾ ವಿಡಿಯೋ ವಿಲ್ ಬಿ ಇನ್ ದ ಡಿಸ್ಕ್ರಿಪ್ಷನ್. This is added at last so that the groundnut will retain its crunch. ಇದು ಕಡಲೆ ಬೀಜ ಒಗ್ಗರಣೆ ಕೊನೆಯಲ್ಲಿ ಹಾಕೋದೇನಕ್ಕೆ ಅಂದರೆ ಅದು ಗರ್ಗರಿ ಹೋಗಲ್ಲ, ಮೆತ್ತಗಾಗೋದಿಲ್ಲ ಕಡಲೆ ಬೀಜ. ಹಾಗಾಗಿ ಮಾಡಿಕೊಂಡು ಕೊನೆಯಲ್ಲಿ ಹಾಕೋಬಹುದು. ಸ್ಟವ್ ಇಸ್ ಸ್ವಿಚ್ಡ್ ಆಫ್ ಅಟ್ ದಿಸ್ ಸ್ಟೇಜ್. ಒಲೆ ಆರಿಸ್ಕೊಂಡಿದೆ ಕೊತ್ತಂಬರಿ ಹಾಕಕ್ಕೆ ಮುಂಚೆ. As you could see that this takes a very less ingredients and it can quickly be made without if you don't have any vegetables. ಇದು ಬೇಗ ಆಗುತ್ತೆ. ಹಾಗೆ ಯಾವುದು ತರಕಾರಿ ಕೂಡ ಬೇಡ ಇದಕ್ಕೆ.